ವಿದೇಶಿ ಮಹಿಳೆ ಇಸ್ರೇಲ್ ಮತ್ತು ಭಾರತವನ್ನ ಹೊಗಳ್ತಾ ಇರೋದು ಯಾಕೆ? India has just attacked Pakistan and here is why. Here's some reasons for you to care about this. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಯುಎಸ್ಗೆ ಆಗುವಂತಹ ಲಾಭ ಏನು? ಭಾರತಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೇವೆ ಅಂತ ಹೇಳಿಕೊಂಡ್ರು ವಿದೇಶಿ ಮಹಿಳೆ. For the things Israel does, for the things that India is doing right now. ಇಸ್ಲಾಂನ ಬಗ್ಗೆ ಹೆದರ್ತಾ ಇರೋದು ಯಾಕೆ ಯುಎಸ್? ನಮಸ್ಕಾರ. ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿಯಾಯಿತು. ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದೇ ತಡ ಕೆಲವರಂತೂ ಸಿಂಧೂರ್ ಅನ್ನುವ ಹೆಸರನ್ನ ಯಾಕಿಡಬೇಕಿತ್ತು, ಬೇರೆ ಹೆಸರಿಡಬಹುದಿತ್ತಲ್ವಾ, ಇದರಲ್ಲಿ ಧರ್ಮ ಇದೆ, ರಾಜಕೀಯ ಇದೆ, ಹಾಗೆ ಹೀಗೆ ಅಂತ ಏನೇನೋ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಂಥವರು ಭಾರತದಲ್ಲೇ ಇದ್ಕೊಂಡು ಉಗ್ರರ ನೆಲೆಗಳನ್ನ ನಾಶಪಡಿಸಿದ್ದಕ್ಕಾಗಿ ಸಂತೋಷ ಪಡೋದು ಬಿಟ್ಟು ಉಗ್ರರ ಪರವಾಗಿ ಮಾತನಾಡ್ತಿದ್ದಾರೆ. ಧರ್ಮ, ಜಾತಿ, ರಾಜಕೀಯ, ಹಾಗೆ ಹೀಗೆ, ಶಾಂತಿ ಬೇಕು, ಅದು ಇದು ಅಂತ ಹೇಳಿ ಏನೇನೋ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮವರಿಗೆ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಸಂತೋಷ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಆಗದೆ ಇರಬಹುದು, ಆದರೆ ಪಾಶ್ಚಾತ್ಯರು ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಯುಎಸ್ನ ಮಹಿಳೆಯೊಬ್ಬರು ಭಾರತ ಪ್ರತೀಕಾರವನ್ನ ತೀರಿಸೋದಕ್ಕಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಭಾರತದ ಪ್ರಜೆಗಳನ್ನ ಮಾತ್ರ ರಕ್ಷಿಸಿಲ್ಲ, ಬದಲಾಗಿ ಯುಎಸ್ನಲ್ಲಿರುವಂತಹ ನಮ್ಮನ್ನೂ ಕೂಡ ರಕ್ಷಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಆ ಮಹಿಳೆ ಏನು ಹೇಳಿದ್ದಾರೆ ನೋಡಿ. India has just attacked Pakistan and here is why. Here's some reasons for you to care about this. So first things first, this attack happened after the Kashmir attack, where terrorists killed 26 civilians, 26 tourists that were non-Muslim. They were literally looking at their IDs and trying to identify their religion. The ones who were not Muslim were killed. India promised to attack back and this has just happened. Now you're thinking, what do I have to do with this? There's one thing that some Westerns do not seem to understand. ಪಾಶ್ಚಾತ್ಯರು ಈ ಒಂದು ಯುದ್ಧದಿಂದ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಆ ವಿದೇಶಿ ಮಹಿಳೆ ಹೇಳಿದ್ರು. ಹಾಗಾದ್ರೆ ಪಾಶ್ಚಾತ್ಯರು ಯಾವ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು? ಅವರೇ ಹೇಳಿದ್ದಾರೆ, ಕೇಳಿ. And it's the threat that Islam is to us. Their biggest goal is to destroy us. When we talk about Israel, when we're talking now about India, attacking back and protecting their civilians, they're not just protecting their civilians, they are actually protecting us. ಮುಸಲ್ಮಾನರು ಅಲ್ಪಸಂಖ್ಯಾತರು, ಅವರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿನೇ ಟಾರ್ಗೆಟ್ ಮಾಡಿ ಈ ಯುದ್ಧವನ್ನ ನಡೆಸಲಾಗ್ತಾ ಇದೆಯಾ? ಈ ವಿಚಾರದ ಬಗ್ಗೆನೂ ಆ ವಿದೇಶಿ ಮಹಿಳೆ ಮಾತನಾಡಿದ್ದಾರೆ, ಕೇಳಿ. And it's so funny that Muslims are treated as a minority here in the United States when you look at the world and you see, when Muslims claim to be attacked, all because they're not a minority. There are 2 billion Muslims in the world. And if there's one thing that is an imminent threat to the United States is Muslims, Islam in general. And if you know a little bit about their so-called religion, you would know that. ಭಾರತ ಮತ್ತು ಇಸ್ರೇಲ್ ಈಗೇನು ಮಾಡ್ತಾ ಇದೆ ಆ ವಿಚಾರವಾಗಿ ನಾವು ಅಂದ್ರೆ ಯುಎಸ್ನವರು ಅವರಿಗೆ ಕೃತಜ್ಞರಾಗಿರಬೇಕು ಅಂತ ಹೇಳಿ ಆ ವಿದೇಶಿ ಮಹಿಳೆ ಹೇಳಿಕೊಂಡಿದ್ದಾರೆ. For the things Israel does, for the things that India is doing right now. So keep an eye on it and let's not forget that these people do not want peace. Every time they said they wanted peace, they were lying. And according to their religion, it's okay to lie in order to spread the religion. ಕೇಳಿಸ್ಕೊಂಡ್ರಲ್ವಾ ವೀಕ್ಷಕರೇ, ವಿದೇಶಿ ಮಹಿಳೆ ಏನ್ ಹೇಳಿದ್ರು ಅಂತ. ಆ ವಿದೇಶಿ ಮಹಿಳೆಗೆ ಆಕೆಯ ದೇಶದ ಬಗ್ಗೆ ಆಕೆಗೆ ಇರುವಂತಹ ಗೌರವ, ಕಾಳಜಿ ನಮ್ಮ ದೇಶದಲ್ಲೇ ಇರುವಂತಹ ಕೆಲವರಿಗೆ ನಮ್ಮ ದೇಶದ ಬಗ್ಗೆ ಇಲ್ಲ. ಅದೇ ವಿಪರ್ಯಾಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.